ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ನಾವು ನೋಡ್ತಾ ಇರೋದು ಸಿಂಪಲ್ ಒನ್ ಜಂಟು. ಸೊ ಕೆಲವರಿಗೆ ಅದು ತುಂಬಾ ಡೌಟ್ ಇದೆ, ಈ ಗಾಡಿ ಹೇಗಿದೆ, ಐ ಮೀನ್ ಗಾಡಿ ಆನ್ ರೋಡ್ ಎಷ್ಟು, ಫೀಚರ್ಸ್ ಎಲ್ಲ ಏನಿದೆ. ಸೊ ಎಲ್ಲ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಪ್ರಾಪರ್ ವಾಕ್ ಅರೌಂಡ್ ಮಾಡೋಣ, ಗಾಡಿ ಫೀಚರ್ಸ್ ಎಲ್ಲ ರಾಹುಲ್ ಅವರು ಹೇಳ್ತಾ ಇದ್ದಾರೆ. Hi. ರಾಹುಲ್ ಬ್ರೋ, ಹಾಯ್. ಹಾಯ್ ಈ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಬ್ರೋ. ಸರ್, ಇಫ್ ಯು ಸಿ, ಇವಾಗ ನಾವು ಇಂಡಸ್ಟ್ರಿಯಲ್ಲೇ ಲೈಕ್ ಎಲೆಕ್ಟ್ರಿಕ್ ಇವಿ ವೆಹಿಕಲ್ ಇನ್ ಆಲ್ ಓವರ್ ಇಂಡಿಯಾನೇ ಇಂಡಸ್ಟ್ರಿಯಲ್ ನಾವೇ ಟಾಪ್ ಅಲ್ಲಿ ಇರೋದು. ಲೈಕ್ ವಿ ಆರ್ ಗಿವಿಂಗ್ ಯು ದ ಟಾಪ್ ರೇಂಜ್ ಆಫ್ 400 kilometers ಅಂಡ್ ಲೈಫ್ ಟೈಮ್ ವಾರಂಟಿ ವಿಚ್ ನೆವರ್ ಎಕ್ಸಿಸ್ಟ್ ವಿತ್ ಎನಿ ಎಲೆಕ್ಟ್ರಿಕ್ ಇವಿ ವೆಹಿಕಲ್ಸ್. ಕರೆಕ್ಟ್. ಸೊ ಲೈಫ್ ಟೈಮ್ ವಾರಂಟಿ ಅಲ್ಲಿ ಕೊಡ್ತಾ ಇದೀರಿ ನಿಮ್ಗೆ. ಅಂಡ್ ನಿಮ್ಗೆ 6 ಮೋಡ್ಸ್ ಅವೈಲೇಬಲ್ ಇದೆ ಇವಾಗ ಅಟ್ ಪ್ರೆಸೆಂಟ್. ಇದರಲ್ಲಿ 6 ಮೋಡ್ಸ್ ಅವೈಲೇಬಲ್ ಇದೆ. 6 ಮೋಡ್ಸ್ ಅವೈಲೇಬಲ್ ಇದೆ ಅಂಡ್ ಟಾಪ್ ಸ್ಪೀಡ್ ನಿಮ್ಗೆ 115 ಇರುತ್ತೆ ನಿಮ್ಗೆ. 115 ಇರುತ್ತೆ. ನಾರ್ಮಲಿ ನಾವು ಎಲ್ಲ ಇವಿ ಸ್ಕೂಟರ್ಸ್ ನೋಡಬಹುದು, ಇಕೋ ಸ್ಪೋರ್ಟ್ಸ್ ಅಂತ ನಾರ್ಮಲ್ ಮೋಡ್ ಕೊಡ್ತೀವಿ. ನೀವು 6 ಮೋಡ್ ಕೊಡ್ತಾ ಇದೀರಾ. ಹೌದು, 6 ಮೋಡ್ಸ್ ಕೊಡ್ತಾ ಇದೀರಿ. ಸೊ ನಿಮ್ಗೆ ಮೋಡ್ಸ್ ನೇಮ್ಸ್ ಬೇಕಂದ್ರೆ ಎಕೋ ಎಕ್ಸ್, ಎಕೋ ರೈಡ್ ಅಂಡ್ ಏರ್ ಅಂಡ್ ಸೋನಿಕ್ ಎಕ್ಸ್ ಅಂತ ಕೊಡ್ತಾ ಇರ್ತೀರಿ. ಸೊ ಡಿಫರೆನ್ಸ್ ಬರುತ್ತೆ ನಿಮ್ಗೆ. ಲೈಕ್ ಎಕೋ ಎಕ್ಸ್ ಅಲ್ಲಿ ಹೋದ್ರೆ ನಿಮ್ಗೆ 200 kilometers ಅಪ್ರಾಕ್ಸಿಮೇಟ್ಲಿ ಸಿಗ್ಬಿಡುತ್ತೆ. ಲೈಕ್ ನಾವು 400 IDC ರೇಂಜ್ ಏನಲ್ಲಿ ಇರ್ತೀರಿ ಅದ್ರಲ್ಲಿ ನಿಮ್ಗೆ ಅಚೀವ್ ಆಗುತ್ತೆ. ಓಕೆಲ್ಲ, ಎಕೋ ಎಕ್ಸ್. ಸೊ ನೀವು ಆಸ್ ಯೂಶುವಲ್ ಎಲ್ಲ ಇವಿ ವೆಹಿಕಲ್ ನೋಡೋ ತರಾನೇ ಇರುತ್ತೆ ಇದ್ರಲ್ಲೂ. ನೀವು ಯಾವಾಗ ಸೋನಿಕ್ ಎಕ್ಸ್ ಹೋಗ್ತೀರಾ ಅವಾಗ ರೇಂಜ್ ರೆಡ್ಯೂಸ್ ಆಗುತ್ತೆ. ಬಟ್ ನೀವು ಎಕೋ ಎಕ್ಸ್ ಅಲ್ಲಿ ಯಾವಾಗ ಓಡಿಸ್ತೀರಾ ಅವಾಗ ರೇಂಜ್ ನಾವ್ ಏನ್ ಎಕ್ಸ್ಪೆಕ್ಟ್ ನೀವು ಕೇಳ್ತಾ ಇದೀರಾ ಆ ಎಕ್ಸ್ಪೆಕ್ಟೇಷನ್ಸ್ ನಾವು ಕೊಡ್ತಾ ಇರ್ತೀವಿ. ಓಕೆ. ಸೊ ಇದರಲ್ಲಿ ಎಷ್ಟು ವೇರಿಯಂಟ್ ಇದೆ? ನಾನು ರಿಸರ್ಚ್ ಮಾಡಿದಾಗ ಸಿಂಪಲ್ 1S ಮತ್ತೆ ಏನೆಲ್ಲ ವೆರೈಟಿ ಇದೆ, ಐ ಮೀನ್ ಯಾವ ಬ್ಯಾಟರಿ ವೆರೈಟಿ ಎಲ್ಲ ಇದೆ ನಿಮ್ಮ ಹತ್ರ? ಸರ್ ನೋಡಿ, ನಿಮ್ಗೆ ನಾನು 3.7 kW ವೇರಿಯಂಟ್ ಒಂದು ಕೊಡ್ತೀನಿ ಅಂಡ್ 4.5 kW ವೇರಿಯಂಟ್ ಒಂದು ಕೊಡ್ತೀನಿ, 5 kW ವೇರಿಯಂಟ್ ಒಂದು ಕೊಡ್ತೀನಿ, 6.5 kW ವೇರಿಯಂಟ್ ಒಂದು ಕೊಡ್ತೀನಿ. ಸೊ ನಿಮ್ಗೆ 4 ವೇರಿಯಂಟ್ಸ್ ಅವೈಲೇಬಲ್ ಇದೆ. ಸೊ ನೀವು ಎಕ್ಸ್ಪ್ಲೇನ್ ಮಾಡಬಹುದಾ 3.5 kW ಅಲ್ಲಿ ಇಲ್ಲ 4.5 kW 6 kW ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಏನೆಲ್ಲ ರೇಂಜ್ ಇದೆ, ಏನೆಲ್ಲ ಡಿಫರೆನ್ಸ್ ಇದೆ? ಸೊ ನಿಮ್ಗೆ ಡೈರೆಕ್ಟ್ ಪ್ರೈಸ್ ಲಿಸ್ಟ್ ಅಲ್ಲೇ ನೋಡ್ಸ್ಬಿಡ್ತೀನಿ ಸೊ ದಟ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ. ಸೊ ಇವಾಗ ನೀವು ನೋಡ್ತಾ ಇರೋದು 3.7 kW ಸಿಂಪಲ್ 1S. ಓಕೆ ಅಲ್ಲ? ಸೊ ನಿಮ್ಗೆ ಆನ್ ರೋಡ್ ಪ್ರೈಸ್ ಬಂದಿದ್ದು 1,60,367,000 ಆಗುತ್ತೆ. ಓಕೆ ಅಲ್ಲ? ಅಂಡ್ ಇದು ನಾನ್ ಟಚ್ ಅಲ್ಲಿ ಬರುತ್ತೆ ನಿಮ್ಗೆ. ಓಕೆ ಅಲ್ಲ? ಸೊ ಇದ್ರಲ್ಲಿ ನಿಮ್ಗೆ ನಾನ್ ಟಚ್ ಸಿಗಲ್ಲ. ನಾನ್ ಟಚ್ ಬರುತ್ತೆ ಇದು. ಸ್ಕ್ರೀನ್ ಟಚ್ ಅವೈಲೇಬಲ್ ಇರಲ್ಲ ಇದ್ರಲ್ಲಿ. ಇದು ಸ್ಪೀಡ್ ಕೇಳಿದ್ರೆ ನಿಮ್ಗೆ 90 km ಸ್ಪೀಡ್ ಇರುತ್ತೆ. ಓಕೆ ಅಲ್ಲ? ಸೊ ರೇಂಜ್ ಬಂದು ನಿಮ್ಗೆ ಆಸ್ ಯೂಶುವಲ್ 135 ಆತರ ಸಿಗುತ್ತೆ ನಿಮ್ಗೆ. IDC 190 ಅಚೀವ್ ಆಗಿದೆ ಇದ್ರಲ್ಲಿ. ಓಕೆ. ನೆಕ್ಸ್ಟ್ ಬಂದು ನಿಮ್ಗೆ 4.5 kW ಬರುತ್ತೆ. ಸಿಂಪಲ್ 4.5 kW. ಇದು ಕಲರ್ ಡಿಫರೆನ್ಸ್ ಮೇಲೆ ಇರುತ್ತೆ ನಿಮ್ಗೆ. ಕಲರ್ಸ್ ಇದ್ರಲ್ಲಿ ಆರಿಯೋ, ಸೋನಿಕ್ ಅಂಡ್ ಪ್ರೆಸೆಂಟ್ ಎಕ್ಸ್ ಅಂತ ಈ ತರ ಡಿಫರೆಂಟ್ ಕಲರ್ಸ್ ಅವೈಲೇಬಲ್ ಇರುತ್ತೆ. ಇದರಲ್ಲಿ ಡಿಫರೆಂಟ್ ಡಿಪೆಂಡ್ ಆನ್ ಕಲರ್ಸ್. ಹೌದು, ಪ್ರೈಸ್ ಪ್ರೈಸ್ ಡಿಫರೆನ್ಸ್ ಬರುತ್ತೆ ನಿಮ್ಗೆ. 1000 to 2000 ಡಿಫರೆನ್ಸ್ ಬರುತ್ತೆ ನಿಮ್ಗೆ. ಸೊ ಇದು ಕೇಳಿದ್ರೆ ಇದು ಸ್ಕ್ರೀನ್ ಟಚ್ ಇಂದ ಸ್ಟಾರ್ಟಿಂಗ್ ಸ್ಕ್ರೀನ್ ಟಚ್ ಇಲ್ಲಿಂದ ಅವೈಲೇಬಲ್ ಇರುತ್ತೆ. ಸೊ ಸ್ಕ್ರೀನ್ ಟಚ್ ಯಾವ್ದು 4.5 kW ಇಂದ ಅವೈಲೇಬಲ್ ಇರುತ್ತೆ. ಸೊ ನೀವು ಹೇಳ್ತಿರೋದು ಬೇಸ್ ವೇರಿಯಂಟ್ ಅಲ್ಲಿ ನಿಮ್ಗೆ ಸ್ಕ್ರೀನ್ ಟಚ್ ಸಿಗಲ್ಲ, 4.5 kW ನಿಮ್ಗೆ ಸಿಗುತ್ತೆ. ಸೊ ಒಂದು ನಾರ್ಮಲ್ ಹೇಳ್ಬೋದಾ ಆ ಗಾಡಿಗೂ ಈ ಗಾಡಿಗೂ ಎಷ್ಟು ಡಿಫರೆನ್ಸ್ ಇದೆ? ಐ ಮೀನ್ ಪ್ರೈಸ್ ವೈಸ್ ಅಲ್ಲಿ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಒಂದು 15,000 to 20,000 ಡಿಫರೆನ್ಸ್ ಬರುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ ನಿಮ್ಗೆ. ಅಷ್ಟು ವೇರಿಯೇಷನ್ಸ್ ಏನು ಕಾಣಿಸೋದಿಲ್ಲ. ಸೊ ಹಾಗಾದ್ರೆ 15,000 to 20,000 ನಾವು ಪ್ರೈಸ್ ಕೊಟ್ಬಿಟ್ಟು ಹೌದು, ರೇಂಜ್ ಎಷ್ಟು ಡಿಫರೆನ್ಸ್ ಬರುತ್ತೆ? ನಿಮ್ಗೆ 235 IDC ರೇಂಜ್ ಅಲ್ಲಿ ಇರ್ತೀರಿ. ಬಟ್ ರಿಯಲ್ ರೋಡ್ ಬಂದು ನಿಮ್ಗೆ 160 to 170 ಸಿಗುತ್ತೆ. 160 170 ರಿಯಲ್ ರೋಡ್ ಸಿಗುತ್ತೆ. ಓಕೆ. ಸೊ ಇನ್ನ ಟೆಸ್ಟ್ ಆಗಿಲ್ಲ. ಸೊ ಅದು ಟೆಸ್ಟ್ ಆಗೋವರೆಗೂ ನಾವು ಕನ್ಫರ್ಮ್ ಇದೆ ಹೇಳಕ್ಕಾಗಲ್ಲ ನಿಮ್ಗೆ. ಸೊ ಈ ಚಾರ್ಟ್ ನೋಡ್ಬೋದು, ಎಲ್ಲಾ ವೇರಿಯಂಟ್ ಪ್ರಾಪರ್ ಆಗಿ ನಿಮ್ಗೆ ಕೊಟ್ಟಿದ್ದಾರೆ, ಪ್ರೈಸ್ ಏನೆಲ್ಲ ಕೊಟ್ಟಿದ್ದಾರೆ. ಸೊ ಗಾಡಿ ವಾಕ್ ಅರೌಂಡ್ ಮಾಡೋಣ. ಸೊ ಗಾಡಿ ಬಗ್ಗೆ ಹೇಳಿ ಬ್ರೋ. ಗಾಡಿ ಏನು ಫುಲ್ LED ಹೆಡ್ಲೈಟ್ ಎಲ್ಲ ಫುಲ್? ಹೌದು, ನಿಮ್ಗೆ ಕಂಪ್ಲೀಟ್ಲಿ LED ಮ್ಯಾನುಫ್ಯಾಕ್ಚರ್ಡ್ ಹೆಡ್ಲೈಟ್ ಸಿಗುತ್ತೆ. ಸೊ ನಿಮ್ಗೆ ಬ್ಯಾಟ್ರಿ ಬಂದು ಇಲ್ಲಿ ಫಿಕ್ಸ್ ಆಗಿರುತ್ತೆ. 5 kW ಬ್ಯಾಟ್ರಿ ವೆಹಿಕಲ್ ಇವಾಗ ನೀವು ನೋಡ್ತಾ ಇರೋದು. ಇದು 5 kW ಬ್ಯಾಟ್ರಿ. ಓಕೆ. ನೀವು ರೇಂಜ್ ಎಷ್ಟು ಹೇಳ್ತೀರಿ 5 kW ಇದು? 5 kW ಬಂದು ನಿಮ್ಗೆ ಸಾರಿ 265 is your IDC ರೇಂಜ್ ಸಿಗುತ್ತಲ್ಲ, ಬ್ಯಾಟ್ರಿ IDC ರೇಂಜ್ ಬರುತ್ತೆ ನಿಮ್ಗೆ. ಸೊ ಇದ್ರಲ್ಲಿ ಬಂದು 72 Nm ಟಾರ್ಕ್ ಅವೈಲೇಬಲ್ ಇರುತ್ತೆ ವಿಚ್ ನೆವರ್ ಎಕ್ಸಿಸ್ಟ್ ಇನ್ ಎನಿ EV ವೆಹಿಕಲ್ ಆರ್ ಇನ್ ಎನಿ ಸ್ಪೋರ್ಟ್ಸ್ ವೆಹಿಕಲ್ಸ್. ನೀವು ಹೇಳ್ತಾ ಇರೋದು 72 Nm ಟಾರ್ಕ್ 72 Nm ಟಾರ್ಕ್ ಸಿಗುತ್ತೆ ಇದ್ರಲ್ಲಿ. ನೈಸ್. ನೆವರ್ ಎಕ್ಸಿಸ್ಟ್ ಇನ್ ಸ್ಪೋರ್ಟ್ಸ್ ವೆಹಿಕಲ್ಸ್ ಆಲ್ಸೋ. ಓಕೆ. ಫ್ರಂಟ್ ಅಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತಲ್ಲ? ಹೌದು, ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಅಂಡ್ ಬ್ಯಾಕ್ ಅಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಸಿಗ್ಬಿಡುತ್ತೆ ನಿಮ್ಗೆ. ಬ್ಯಾಕ್ ಅಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಸಿಗುತ್ತೆ. ಓಕೆ. ಅಂಡ್ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಸೊ ಕಾಂಬೋ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ ಇದರಲ್ಲಿ. ಸಾರಿ ಏನ್ ಹೇಳ್ತೀರಿ? ಕಾಂಬೋ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳಿ. ಕಾಂಬೋ ಬ್ರೇಕಿಂಗ್ ಸಿಸ್ಟಮ್ ಲೈಕ್ ನಿಮ್ಗೆ ಫ್ರಂಟ್ ಅಲ್ಲಿ ಇವಾಗ ನೀವು ಫ್ರಂಟ್ ಬ್ರೇಕ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಫ್ರಂಟ್ ಅಲ್ಲಿ 100% ಕ್ಲೈಮ್ ಆಗುತ್ತೆ, ಬ್ಯಾಕ್ ಅಲ್ಲಿ 5% ಮ್ಯಾಕ್ಸಿಮಮ್ಲಿ ಅಪ್ಲೈ ಆಗುತ್ತೆ. ಸೊ ಸರ್ ನಿಮ್ಗೆ ಸ್ಕಿಡ್ಡಿಂಗ್ ಪರ್ಪಸ್ ಇರಲ್ಲ. ಸೊ ಸೇಫ್ಟಿ ವೈಸ್ ಕೂಡ ಸ್ಟ್ರಾಂಗ್ ಇರುತ್ತೆ ನಿಮ್ಗೆ. ಸೂಪರ್. ಸೊ ಗಾಡಿ ಫ್ರಂಟ್ ಅಲ್ಲಿ ಎಷ್ಟು 12 ಇಂಚ್ ಅಲ್ಲ ವೀಲ್ಸ್? ಇದು 12 ಬ್ಯಾಕ್ ಅಂಡ್ ಫ್ರಂಟ್ ಎರಡು 12 ಇಂಚಸ್ ಅವೈಲೇಬಲ್ ಇರೋದು ನಿಮ್ಗೆ ಇದರಲ್ಲಿ. ಫ್ರಂಟ್ ಅಂಡ್ ಬ್ಯಾಕ್ 12 ಇಂಚಸ್. ಟ್ಯೂಬ್ಲೆಸ್ ಏನಿದು? ಟ್ಯೂಬ್ಲೆಸ್ ಕಂಪ್ಲೀಟ್ಲಿ ಟ್ಯೂಬ್ಲೆಸ್. ಓಕೆ. ಸೊ ಗಾಡಿ ಸೇಫ್ಟಿ ಬಗ್ಗೆ ಹೇಳಿದ್ರಾ? ಸೊ ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಇದೆಯಾ?
ಹೌದು, ನಿಮ್ಗೆ ಇದ್ರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ಸ್ ಅವೈಲೇಬಲ್ ಇದೆ. So, ಹಾ. ಇಲ್ಲಿ ಬನ್ನಿ, ನಿಮ್ ಮುಂದೆ ಬನ್ನಿ, ಡಿಸ್ಪ್ಲೇ ನೋಡ್ಬೋದು ನೀವು. ಓಕೆ So, ಇಲ್ಲಿ ಬಂದ್ರೆ ನಿಮ್ಗೆ ಮ್ಯಾನ್ಯುಯಲ್ ಅವೈಲೇಬಲ್ ಇದೆ ಹಾ ಅಂಡ್ ನ್ಯಾವಿಗೇಷನ್ ಅವೈಲೇಬಲ್ ಇದೆ. ಓಕೆ ಸ್ಟ್ಯಾಂಡ್ ರಿಮೂವ್ ಇದೆಯಾ, ಕ್ಲೋಸ್ ಇದೆ ಅಂತ ಇಲ್ಲಿ ಶೋ ಆಗುತ್ತೆ. ಹಾ ಟ್ರಾಕ್ಷನ್ ಕಂಟ್ರೋಲ್ ಆನ್ ಇದೆ, ಆಫ್ ಇದೆ ಅಂತ ಇಲ್ಲಿ ಶೋ ಆಗುತ್ತೆ. TPMS, ಸೊ ಬ್ಯಾಟರಿ ಪರ್ಸೆಂಟೇಜ್ ಅಂಡ್ ಮೋಟರ್ ಆಫ್ ಅಂಡ್ ಆನ್. ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಕಂಟಿನ್ಯೂಷನ್ ಹೆಂಗೆ ಡಿಸ್ಪ್ಲೇ ಲೈಕ್ ಇವಾಗ ನಿಮ್ ಫೋನ್ ಅಲ್ಲಿ ನೋಡಬಹುದು ಆಟೋ ಡಿಸ್ಪ್ಲೇ ಆಕ್ಟಿವೇಶನ್, ಅದು ಇದ್ರಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಹೇಳೋ ಪ್ರಕಾರ ಸೇಫ್ಟಿ ವೈಸ್ ಕಾಂಪ್ರಮೈಸ್ ಮಾಡಿಲ್ಲ. ಹೌದು, ಐ ಮೀನ್ ನಾನು ರಿಸರ್ಚ್ ಮಾಡಿದ ಪ್ರಕಾರ TPMS TPMS ಇಸ್ ಲೈಕ್ TPMS ಬಂದು ನಿಮ್ಗೆ ಟೈರ್ ಪ್ರೆಷರ್ ಮಾನಿಟರ್. ಓಕೆ ಟೈರ್ ಎಷ್ಟು ಪ್ರೆಷರ್ ಇದೆ ಅಂತ ಅದು ಮಾನಿಟರ್ ಮಾಡ್ಕೊಡುತ್ತೆ ನಿಮ್ಗೆ. ಶೋರ್ ಒಂದ್ಸಲ ನೀವು ಕೂತ್ಕೊಳ್ಬೋದಾ? ನಿಮ್ ಹೈಟ್ ಎಷ್ಟು? ಓಕೆ, ನಿಮ್ ಹೈಟ್ ಒಂದ್ 6 ಫೀಟ್ ಇದೆಯಾ? ಇರ್ಬೋದು ಮೇ ಬಿ. ಇವ್ರ ಹೈಟ್ ಒಂದ್ 6 ಫೀಟ್ ಇದೆ. ಸೊ ನಿಮ್ಗೆ ಪ್ರಾಪರ್ ಆಗಿ ಕಾಲಲ್ಲಿ ನಿಗುತ್ತೆ ಅಲ್ಲ. ಇನ್ ಸೀಟ್ ಹೈಟ್ 765 mm ಅಲ್ಲ? ಹೌದು, 765 mm ಇದೆ. ಸೊ ನಿಮ್ ಹೈಟ್ 6 ಫೀಟ್ ಇದ್ರೆ ಏನೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ, ಪ್ರಾಪರ್ ಆಗಿ ಕಾಲ್ ಬೇರ್ ಫುಟ್ ಆಗ್ತಿದೆ. ಇವನ್ ಲುಕ್ಸ್ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಮುಂದೆ LED ಹೆಡ್ಲೈಟ್ ಕೂಡ, ಹಾಗೆ ಇಲ್ಲಿ ಮುಂದೆ ನಿಮ್ಗೆ ವೆಂಟಿಲೇಷನ್ ಕೊಡುತ್ತೆ, ವೆಂಟಿಲೇಷನ್ ಕೂಡ ಇದೆ. ಸೊ ಪ್ರೀವಿಯಸ್ ಮಾಡೆಲ್ ನಿಮ್ಗೆ ಇದು ಸಿಗಲ್ಲ. ಸೊ ಇದು ಯಾಕಂದ್ರೆ 7 ಇಂಚ್ ಮ್ಯಾಸಿವ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದೇನ್ ಮಾಡತ್ತಂದ್ರೆ ಈ 7 ಇಂಚ್ ಮ್ಯಾಸಿವ್ ಡಿಸ್ಪ್ಲೇಗೆ ವೆಂಟಿಲೇಷನ್ ಹೋಗ್ಲಿಕ್ಕೆ ಇಲ್ಲಿ ಏರ್ ಕೊಟ್ಟಿದ್ದಾರೆ. ಸೊ ಗಾಡಿ ಲುಕ್ ವೈಸ್ ಇರ್ಲಿ ತುಂಬಾನೇ ಚೆನ್ನಾಗಿದೆ ಮಾತ್ರ. ಬ್ಯಾಕ್ ಲೈಟ್ ಕೂಡ ನೋಡಿ ತುಂಬಾನೇ ಚೆನ್ನಾಗಿದೆ. ಓಕೆ ಬ್ರೋ, ಎಕ್ಸ್ಪ್ಲೇನ್ ಮಾಡಿ ಈ ಗಾಡಿ ಫೀಚರ್ಸ್. ಒಂದು ಮಿನಿ ಆಂಡ್ರಾಯ್ಡ್ ಅಂತ ಹೇಳ್ಬೋದು ಈ ಗಾಡಿ. ಸೊ ಇದೇನು 5G eSIM ಸಪೋರ್ಟ್ ಅದೇನೋ ಇದೆಯಲ್ಲ? ಹೌದು, ನಿಮ್ಗೆ ಜಿಯೋ ಇನ್ಬಿಲ್ಟ್ 5G eSIM ಬರುತ್ತೆ ನಿಮ್ಗೆ. ಹಾ ಓಕೆ ಅಲ್ಲ, ಸೊ ದಟ್ ನಿಮ್ಗೆ ನ್ಯಾವಿಗೇಷನ್ಸ್ ಅಂಡ್ ವಿತ್ ಎವ್ರಿ ಮೂವ್ಮೆಂಟ್ಸ್ ಇದ್ರಲ್ಲಿ ಮೂವ್ ಆಗಬಹುದು. ಇದು ಬಂದು ನಿಮ್ಗೆ ಸಿಂಪಲ್ ಕನೆಕ್ಟ್ ಆಪ್ ಅಂತ ಬರುತ್ತೆ. ಸೊ ಇದು ನಿಮ್ ಫೋನ್ ಯೂಸ್ ಗೋಸ್ಕರ ಕೊಡ್ತಾ ಇರೋದು. ಈ ಸಿಮ್ ಏನ್ ಕೊಡ್ತಾ ಇದೀರಿ ಇದ್ರಲ್ಲಿ ಈ ಸಿಮ್, ಹಾ ಜಿಯೋ ಇನ್ಬಿಲ್ಟ್ ಈ ಸಿಮ್, ಹಾ. ಅದು ಬಂದು ನಿಮ್ ಫೋನ್ ಯೂಸ್ ಆಗುತ್ತೆ. ಸೊ ಲೈಕ್ ಫೋನ್ ಅಲ್ಲಿಂದ ನೀವು ಗಾಡಿ ಎಲ್ಲಿ ಹೋಗ್ತಿದೆ ಅಂತ ಟ್ರ್ಯಾಕ್ ಮಾಡ್ಕೊಬಹುದು, ಫೋನ್ ಅಲ್ಲೇ ಎಲ್ಲ ಟ್ರ್ಯಾಕ್ ಟ್ರ್ಯಾಕ್ ಮಾಡ್ಕೊಬಹುದು. ಅಂಡ್ ವೆಹಿಕಲ್ ನ ಆಫ್ ಮಾಡೋದ್ರಿಂದ ಹಿಡಿದು ಆನ್ ಮಾಡೋದ್ವರೆಗೂ ನಿಮ್ ವೆಹಿಕಲ್ ಅಲ್ಲಿ ಮಾಡ್ಕೊಬಹುದು, ನಿಮ್ ಫೋನ್ ಇಂದಾನೆ ಮಾಡ್ಕೊಬಹುದು. ಓಕೆ ಅಲ್ಲ? ಓಕೆ ಸೊ ನಿಮ್ ವೆಹಿಕಲ್ ಇವಾಗ ಯಾರಾದ್ರು ಸ್ಟೆಪ್ ಮಾಡ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ. ಸೊ ವೆಹಿಕಲ್ ಎಲ್ಲ ಮೂವಿಂಗ್ ಇದೆ, ನಿಮ್ಗೆ ಎಮರ್ಜೆನ್ಸಿ ಅಲಾರಾಮ್ ನಿಮ್ ಫೋನ್ ಅಲ್ಲೇ ಶೋ ಆಗುತ್ತೆ. ಓಕೆ ಅಂಡ್ ವೆಹಿಕಲ್ ಎಷ್ಟು ಕಿಲೋಮೀಟರ್ ಅಲ್ಲಿ ಇದೆ, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತಾನು ನೀವು ವೆಹಿಕಲ್ ಅಲ್ಲೇ ಚೆಕ್ ಮಾಡ್ಕೊಂಡು. ಸೊ ನೀವು ನೋಡ್ಬೋದು ಇವರು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ವಿಚಸ್ ಇಷ್ಟೊಂದಿದೆ, ನೀವು ಫುಲ್ ಪ್ರಾಪರ್ ಆಗಿ ಎಲ್ಲ ಇದ್ ಮಾಡ್ಬೋದು. ಸೊ ನನ್ಗೆ ಒಂಥರ ಕನ್ಫ್ಯೂಸ್ ಆಗ್ತಿದೆ, ಏನಪ್ಪ ಇಷ್ಟೊಂದು ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ. ಸೊ ಬ್ರೋ ಹತ್ರ ಕೇಳೋಣ, ಇದೆಲ್ಲ ಏನ್ ಕತೆ, ಇಷ್ಟೊಂದೆಲ್ಲ ಫೀಚರ್ಸ್ ಎಲ್ಲ ಕೊಟ್ಟಿದ್ದೀರಾ ಅಂತ. ಒಂದೊಂದಾಗಿ ಹೋಗ್ತೀನಿ ಬನ್ನಿ. ಓಕೆ, ಇದು ಬಂದು ನಿಮ್ಗೆ ಕಿಲ್ ಸ್ವಿಚ್ ಕೊಡ್ತಾ ಇದೀರಿ ಅಂಡ್ ನಾರ್ಮಲ್. ಸೊ ಇಗ್ನಿಷನ್ ಆನ್. ಸೊ ಇದು ನಾರ್ಮಲ್ ಇರುವಾಗ ನಿಮ್ ಮೋಡ್ಸ್ ಆನ್ ಮಾಡ್ಕೊಬಹುದು. ಓಕೆ ಬಟ್ ಇದು ಆಫ್ ಅಲ್ಲಿ ಇತ್ತಂದ್ರೆ ನಿಮ್ ಮೋಡ್ಸ್ ಯಾವ್ದು ಆಕ್ಟಿವೇಟ್ ಆಗಲ್ಲ, ಆಫ್ ಅಲ್ಲಿ ಇರುತ್ತೆ. ಅದ್ರ ಜಸ್ಟ್ ಮ್ಯಾನ್ಯುಯಲ್ ನೋಡಬಹುದು. ಓಕೆ ಓಕೆ ಅಲ್ಲ? ಅಂಡ್ ಸ್ಟ್ಯಾಂಡ್ ರಿಮೂವ್ ಮಾಡಿದ್ರೆ ವೆಹಿಕಲ್ ಮೂವ್ ಆಗೋದು, ಇಲ್ಲಾಂದ್ರೆ ವೆಹಿಕಲ್ ಮೂವ್ ಆಗಲ್ಲ. ಅದಕ್ಕೆ ನೀವು ಎಲ್ಲೋ ಇಂಡಿಕೇಶನ್ ಶೋ ಆಗ್ತಾ ಇರೋದು ನಿಮ್ಗೆ. ಓಕೆ ಸ್ಟ್ಯಾಂಡ್ ಆನ್ ಆಗಿದ್ರೆ ಎಲ್ಲೋ ಇದು, ಹೌದು. ಐ ಮೀನ್ ಸ್ಟ್ಯಾಂಡ್ ಆನ್ ಇದ್ರೆ ಇಂಜಿನ್ ಸ್ಟಾರ್ಟ್ ಆಗುತ್ತಾ? ಇಗ್ನಿಷನ್ ಸ್ಟಾರ್ಟ್ ಆಗಲ್ಲ ನಿಮ್ಗೆ. ಸೊ ಕಂಪ್ಲೀಟ್ಲಿ ಆಫ್ ಅಲ್ಲಿ ಇರುತ್ತೆ. ಆಸ್ ಯೂಶುವಲ್ ಎಲ್ಲರೂ ಕೊಡ್ತಾ ಇರೋದೇ, ನಾವು ಕೊಡ್ತಾ ಇದೀವಿ. ಆಕ್ಚುಲಿ ಕೊಡ್ಬೇಕು ಬ್ರೋ, ತುಂಬಾ ಜನ ಹೌದು. ಸ್ಟ್ಯಾಂಡ್ ಇಂದ ಎಷ್ಟೊಂದು ಆಕ್ಸಿಡೆಂಟ್ ಆಗ್ತಿದೆ. ಹೌದು. ಸೂಪರ್, ಇದೊಂದು ಮಾತ್ರ ಒಂದ್ ಒಳ್ಳೆ ಫೀಚರ್ಸ್ ಅಂತಾನೆ ಹೇಳ್ಬೋದು. ಹೌದು. ಎಲ್ಲ ವಿಡಿಯೋದಲ್ಲಿ ನೋಡ್ಬೋದು. ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ಸ್ ಇದೆಯಾ ಇಲ್ವಾ ಅಂತ ನೋಡ್ತೀನಿ, ಯಾಕಂದ್ರೆ ನಂಗೆ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸರ್, ಆಸ್ ಯೂಶುವಲಿ ಚಿಲ್ಡ್ರನ್ಸ್ ಇರೋ ಮನೆಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಲೈಕ್ ಇವಾಗ ಚಿಲ್ಡ್ರನ್ಸ್ ಕುತ್ಕೊಂಡಿರ್ತಾರೆ, ಸ್ಟ್ಯಾಂಡ್ ಆಗ್ದಿರ ಇರುವಾಗ ಥ್ರಾಟಲ್ ಕೊಟ್ಬಿಡ್ತಾರೆ ಬೈ ಎಕ್ಸಾಕ್ಟ್ಲಿ. ಚಾನ್ಸ್. ಸೊ ಏನಾಗ್ಬಿಡುತ್ತೆ, ಎಕ್ಸಾಕ್ಟ್ ಮೂವ್ ಆಗಿ ಚೈಲ್ಡ್ ಗೆ ಏನಾದ್ರು ಆಗುತ್ತೆ. ಸ್ಟ್ಯಾಂಡ್ ರಿಮೂವ್ ಆನ್ ಅಲ್ಲಿ ಇತ್ತಂದ್ರೆ ವೆಹಿಕಲ್ ನಮ್ ಚೈಲ್ಡ್ ಹತ್ರ ಕೊಡ್ಬೋದು. ಸೊ ದಟ್ ಅವ್ರು ಆನ್ ಮಾಡಕ್ ಆಗಲ್ಲ. ಬಟನ್ ಇಟ್ಕೊಂಡು ಏನ್ ಬೇಕಾದ್ರೂ ಗೇಮ್ ಪ್ಲೇ ಮಾಡ್ಕೊಬಹುದು. ಅವ್ರು ಕರೆಕ್ಟ್ ಪ್ರಾಬ್ಲಮ್ ಏನು ಆಗಲ್ಲ. ಕರೆಕ್ಟ್. ನೀವು ನೋಡ್ಬೋದು ಚಿಕ್ಕ ವಯಸ್ಸಲ್ಲಿ, ಐ ಮೀನ್ ಎಲ್ಲ ಮಕ್ಕಳು ಹಾಗೆ ಒಂಥರ ಒಂದ್ ಗಾಡಿ ನೋಡ್ಬಿಟ್ರೆ ಫುಲ್ ಒಂದ್ ಜೋಶ್ ಬಂದ್ಬಿಡುತ್ತೆ, ಒಂದ್ ಲೈಟ್ ಎಲ್ಲ ಬಂದ್ಬಿಟ್ರೆ ಏನಿಲ್ಲ, ಒಂದ್ ಥ್ರಾಟಲ್ ನ ಹೌದು. ಟ್ವಿಸ್ಟ್ ಮಾಡ್ಬಿಡ್ತಾರೆ. ಆ ಥ್ರಾಟಲ್ ಟ್ವಿಸ್ಟ್ ಗೆ ಆ ಗಾಡಿ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಸೇಫ್ಟಿ ವೈಸ್ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನೋಡ್ಬೋದು. ನಿಮ್ಗೆ ನೆಕ್ಸ್ಟ್ ಬಂದು ಇದ್ರಲ್ಲಿ ಲೈಕ್ ಟರ್ನ್ ಆಫ್ ಡಿಗ್ರೇಷನ್ಸ್ ಅಂತ ಕೊಟ್ಟಿರ್ತೀರಿ. ಲೈಕ್ ಇವಾಗ ನೀವು ಮೂವಿಂಗ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ ವೆಹಿಕಲ್, ಬೈ ಚಾನ್ಸ್ ನೀವು ಥ್ರಾಟಲ್ ಕೊಟ್ಲಿ ವೆಹಿಕಲ್ 45 ಡಿಗ್ರಿ ಡೌನ್ ಬಂತಂದ್ರೆ ಆಟೋಮೆಟಿಕ್ ಕಟ್ ಆಫ್ ಆಗ್ಬಿಡುತ್ತೆ. ಕೆಳಗಡೆ ಬೀಳಂಗಿಲ್ಲ ವೆಹಿಕಲ್, ಕೆಳಗಡೆ ಬಿತ್ತಂದ್ರೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಸೊ ದಟ್ ಕಸ್ಟಮರ್ ಏನು ಆಗಲ್ಲ, ವೆಹಿಕಲ್ ಏನು ಆಗಲ್ಲ, ಅವ್ರಿಗೂ ಏನು ಆಗಲ್ಲ. ನೋಡಿ ಸಿಂಪಲ್ ಒನ್ ಅವರು ಎಷ್ಟೊಂದು ಫ್ಯೂಚರ್ಸ್ ಕಸ್ಟಮರ್ಸ್ ಗೆ ಎಷ್ಟೊಂದು ಒಂದು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಏನೆಲ್ಲ ಫ್ಯೂಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ. ಕ್ರೇಜಿ ಗಾಡಿ ಅಂತಾನೆ ಹೇಳ್ಬೋದು. ನೋಡಿ ಎಕ್ಸಾಕ್ಟ್ಲಿ ನೀವ್ ಹೇಳೋ ತರ ನಾವು ಕಸ್ಟಮರ್ ಸೇಫ್ಟಿನೇ ನಾವು ಸೇಫ್ಟಿ ಪರ್ಪಸ್ ಮೇನ್ಲಿ ನೋಡ್ತಾ ಇರೋದು. ಸೊ ಇದು ಕಂಪ್ಲೀಟ್ಲಿ ಸೇಫ್ಟಿ ಆಗೇ ಇರುತ್ತೆ ನಿಮ್ಗೆ ವೆಹಿಕಲ್, ಪ್ರಾಬ್ಲಮ್ಸ್ ಏನು ಇರಲ್ಲ. ಸೊ ಸಿಂಪಲ್ ಒನ್ ನಾನು ಸದ್ಯಕ್ಕೆ ಇವಾಗನೇ ಕೇಳ್ತಾ ಇರೋದು. ಸೊ ನಾನು ಮೊದ್ಲು ಕೇಳಿದ
ಕಂಪನಿ ಬಗ್ಗೆ ಏನ್ ಹೇಳ್ತೀರಾ ಬ್ರೋ? ಸೊ ಲೈಕ್ 2023 ಇಂದ ಇದು ಆಕ್ಟಿವೇಟ್ ಅಲ್ಲಿ ಇದೆ. 2023 ಅಲ್ಲಿ 2023 ಇಂದ ಬಂದಿದೆ. ಲೈಕ್ ಬಿಫೋರ್ ಇಂದಾನೇ ಇತ್ತು. ಸೊ ಆಫ್ಟರ್ ದಟ್ ಸಮ್ ಪ್ರಾಬ್ಲಮ್ಸ್ ಇಶ್ಯೂಸ್ ಇತ್ತು. ವೆಹಿಕಲ್ ಬಂದು ಸೇಫ್ಟಿ ವೈಸ್ ನಮ್ಗೆ ಇನ್ನ ಇಂಪ್ರೂವ್ ಮಾಡ್ಬೇಕಿತ್ತು. ಸೊ ನಾವ್ ಇನ್ನಾದ್ರಿ ಇಂಪ್ರೂವ್ಮೆಂಟ್ಸ್ ಅಲ್ಲಿ ತುಂಬಾ ಹೈ ಆದ್ರಿ ಅಂಡ್ ತಿರ್ಗಾ ಇನ್ನಾದ್ರಿ ನಾವು ಕಸ್ಟಮರ್ಸ್ ಗೆ ತುಂಬಾ ಇಂಟ್ರೆಸ್ಟ್ ಆಯ್ತು. ಕಸ್ಟಮರ್ಸ್ ಬಂದ್ರು, ವೆಹಿಕಲ್ ನ ಪರ್ಚೇಸ್ ಮಾಡಿದ್ರು, ತಗೊಂಡೋಗ್ತಿದ್ರು. ಎವ್ರಿ ಮೆಂಬರ್ಸ್ ವೇರ್ ಪ್ರೀ ಬುಕ್ ದ ವೆಹಿಕಲ್. ಸೊ ನಮ್ಗೆ ಇಲ್ಲಿ ನಿಂತ್ಕೊಳಕ್ಕೂ ಟೈಮ್ ಇದ್ದಿಲ್ಲ, ಅಷ್ಟು ವೆಹಿಕಲ್ಸ್ ಮೂವಿಂಗ್ ಅಲ್ಲಿ ಇತ್ತು. ನಾವು ಬಂದ್ರಿ, ಡೆಲಿವರಿ ಕೊಡ್ತಾ ಇದ್ರಿ, ಕಸ್ಟಮರ್ಸ್ ಹ್ಯಾಪಿ ಕಸ್ಟಮರ್ಸ್ ಶೋ ಆದ್ರಿ. ಅಂಡ್ ಸರ್ವಿಸ್ ವೈಸ್ ಅಲ್ಲೂ ನಾವು ತುಂಬಾ ಇಂಪ್ರೂವ್ಮೆಂಟ್ ಅಲ್ಲಿ ಇದ್ದೀರಿ. ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ನಾವು ಅವೈಲೇಬಲ್ ಇದೀವಿ. ಸೂಪರ್ 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 ಬ್ರೋ. ಎಷ್ಟು ಗಾಡಿ ಇವಾಗ ರೀಸೆಂಟ್ಲಿ ಆಗಿ ಬೈ ಮಾಡಿದಾರೆ ಎಲ್ಲ? ಸರ್ ಇವಾಗ ರೀಸೆಂಟ್ಲಿ ನಾವು ಇವಾಗ ಅಪ್ ಇರೋದ್ರಿಂದ ನಮ್ ಶೋರೂಮ್ ಬೇಕಂದ್ರೆ ನಾನು ಹೇಳ್ಬೋದು. ನಮ್ ಶೋರೂಮ್ ಅಲ್ಲಿ ಎಷ್ಟು ವೆಹಿಕಲ್ಸ್ ಇದುವರೆಗೂ ಅಟ್ ಪ್ರೆಸೆಂಟ್ ಡೆಲಿವರಿ ಆಗಿದೆ? Gen 2 40 ವೆಹಿಕಲ್ಸ್ ಇದಾಗಿದೆಯಾ? 40 ವೆಹಿಕಲ್ಸ್ ಆಲ್ರೆಡಿ ಡೆಲಿವರಿ ಆಗಿದೆ. ಇನ್ನು 40 ವೆಹಿಕಲ್ಸ್ ಸ್ಟಾಕ್ ಅಲ್ಲಿ ಇದೆ. ಇನ್ನು ಸ್ಟಾಕ್ ಡೆಲಿವರಿಗೆ ಇದೆ. ಹೇಳಿ ಬ್ರೋ. ಸೊ ನಾನು ಡೈರೆಕ್ಟ್ ನಿಮ್ಗೆ ಲೈಕ್ ಬಟನ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಬಟನ್ ಮುಗಿದೋಯ್ತು ನಮ್ದು. ನೆಕ್ಸ್ಟ್ ಬಂದು ಇದು ಬರುತ್ತೆ ನಿಮ್ಗೆ ಲೈಕ್ ಮೋಡ್ ಚೇಂಜಸ್. ಓಕೆ. ಸೊ ಮೋಡ್ ಚೇಂಜಿಂಗ್ ಲಾಂಗ್ ಪ್ರೆಸ್ ಮಾಡಿದ್ರೆ ಎಕೋ ಎಕ್ಸ್ ಬರುತ್ತೆ. ಓಕೆ. ಸೊ ಇದು ಪಿಕ್ ಪವರ್ ಲೋ ಇರುತ್ತೆ. ಬಟ್ ನಿಮ್ಗೆ ಕಿಲೋಮೀಟರ್ ನಿಮ್ಗೆ 400 ನಾನು IDC ರೇಂಜ್ ಏನ್ ಹೇಳ್ತಾ ಇದೀನಿ ಅದು ಇದ್ರಲ್ಲಿ ಮಾತ್ರ ಅಚೀವ್ ಆಗೋದು. ಓಕೆ 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 ಓಕೆ. ಸೊ ಎಕೋ ಎಕ್ಸ್. ಓಕೆ. ನೆಕ್ಸ್ಟ್ ಬಂದು ನಿಮ್ಗೆ ಎಕೋ ಮೋಡ್ ಬರುತ್ತೆ. ಟಾಪ್ ಸ್ಪೀಡ್ ಅದು ಎಕೋ ಎಕ್ಸ್ ಬಂದು ನಿಮ್ಗೆ 56 ಇರುತ್ತೆ. ಓಕೆ. ಸೊ ಎಕೋ ಬಂದ್ರೆ ಇದ್ರಲ್ಲಿ ನಿಮ್ಗೆ ಟಾಪ್ ಸ್ಪೀಡ್ 56 ಸಿಗುತ್ತೆ ಇದ್ರಲ್ಲಿ. ಓಕೆ. ಓಕೆ ಅಲ್ಲ. ಬಟ್ ಕಿಲೋಮೀಟರ್ ಬಂದು ಇದ್ರಲ್ಲಿ ಡಿಫರೆನ್ಸ್ ಬರುತ್ತೆ. ಓಕೆ 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 ಅಲ್ಲ. ಸೊ ಮ್ಯಾಕ್ಸಿಮಮ್ ನಿಮ್ಗೆ 50 ಕಿಲೋಮೀಟರ್ಸ್ ಆ ತರ ನಿಮ್ಗೆ ಡೌನ್ ಆಗುತ್ತೆ. ಬಿಕಾಸ್ ಇದು ಪಿಕ್ ಪವರ್ ಬಂದು ತುಂಬಾ ಹೈ ಇರುತ್ತೆ ನಿಮ್ಗೆ. ಓಕೆ ಅಲ್ಲ. ನೆಕ್ಸ್ಟ್ ಬಂದು ರೈಡ್ ಬರುತ್ತೆ ನಿಮ್ಗೆ. ರೈಡ್ ಅಲ್ಲಿ 70 ಕಿಲೋಮೀಟರ್ ಟಾಪ್ ಸ್ಪೀಡ್ ಸಿಗುತ್ತೆ ನಿಮ್ಗೆ. ಓಕೆ. ಓಕೆ ಅಲ್ಲ. ಮೋಡ್ ಹಿಂಗೆ ಆಟೋಮೆಟಿಕ್ ಹಿಂಗೆ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರಬಹುದು. ಓಕೆ ಓಕೆ. ಸೊ ಏರ್ 70 ಕಿಲೋಮೀಟರ್ ಟಾಪ್ ಸ್ಪೀಡ್ ಬರುತ್ತೆ. ಇದು ಏರ್ ಮೋಡ್. ಓಕೆ ಎಲ್ಲ 70 ಕಿಲೋಮೀಟರ್ ಟಾಪ್ ಸ್ಪೀಡ್. ಓಕೆ. ಸೋನಿಕೋ ಸಾರಿ ಏರ್ ಅಲ್ಲಿ ಬಂದು 90 ಕಿಲೋಮೀಟರ್ ಟಾಪ್ ಸ್ಪೀಡ್ ಸಿಗುತ್ತೆ. ಅಂಡ್ ಸೋನಿಕ್ ಅಲ್ಲಿ ಬಂದು ನಿಮ್ಗೆ 105 ಕಿಲೋಮೀಟರ್ ಟಾಪ್ ಸ್ಪೀಡ್ ಸಿಗುತ್ತೆ. ಓಕೆ ಓಕೆ. ನೆಕ್ಸ್ಟ್ ಲಾಂಗ್ ಪ್ರೆಸ್ ಸೋನಿಕ್ ಎಕ್ಸ್ ಆಕ್ಟಿವೇಟ್ ಆಗುತ್ತೆ. ಓಕೆ. ಹೈ ಮಾಸ್ಟರ್ ಲೆವೆಲ್ ಅಂತ ಹೇಳ್ತೀರಿ. ಇದನ್ನ ಸೋನಿಕ್ ಎಕ್ಸ್ ಅಂತಾನು ಹೇಳ್ತಾರೆ, ಮಾಸ್ಟರ್ ಲೆವೆಲ್ ಅಂತಾನು ಹೇಳ್ತಾರೆ. ಓಕೆ. ಬಿಕಾಸ್ ಇಟ್ ಇಸ್ ಅ ಸೋನಿಕ್ ಎಕ್ಸ್ ವಿಚ್ achieves with 72 Nm ಟಾರ್ಕ್. 72 Nm. ಓ ಇದು ಈ Nm ಇದರಲ್ಲಿ achieve. ಓಕೆ. ಇದಾಗ 115 ಟಾಪ್ ಸ್ಪೀಡ್ ಇರುತ್ತೆ ಇದರಲ್ಲಿ. 115 ಇಸ್ ಯೋರ್ ಟಾಪ್ ಸ್ಪೀಡ್. ನೈಸ್ ನೈಸ್. ಸೊ ಈ ಗಾಡಿ ಬೂಟ್ ಸ್ಪೇಸ್ ಅಂತ ತೋರಿಸ್ತೀರಾ? ಬೂಟ್ ಸ್ಪೇಸ್ ನಿಮ್ಗೆ 35 ಲೀಟರ್ಸ್ ಅವೈಲೇಬಲ್ ಇರುತ್ತೆ. ಅಂಡ್ ಚಾರ್ಜಿಂಗ್ ವೈರ್ ಈ ತರ ಸಿಗ್ಬಿಡುತ್ತೆ ನಿಮ್ಗೆ. ಓಕೆ. ಸೊ ಪ್ಲಗ್ ಮಾಡ್ಕೊಂಡು ಇದು ಮಾಡ್ಕೊಂಡು 16 amps ನಿಮ್ಗೆ ಇದಿದ್ರೆ. ಸೊ ಚಾರ್ಜಿಂಗ್ ಸ್ಪೀಡ್ ಎಲ್ಲ ಏನ್ ಬ್ರೋ, ಏನ್ ಕತೆ ಇದಿರೋದು? ಸರ್ ನಾವು ಆಕ್ಚುಲಿ ನೀವು ನೋಡಬಹುದು ಇದರಲ್ಲಿ 3 ಮೋಡ್ ಚಾರ್ಜಿಂಗ್ ಮೋಡ್ಸ್ ಕೊಟ್ಟಿರ್ತೀರಿ. ಓಕೆ. ಎಲ್ಲ ನೀವು ಬೇರೆ ವೆಹಿಕಲ್ಸ್ ಅಲ್ಲಿ ನೋಡಕ್ ಆಗಲ್ಲ ಈ ಮೋಡ್ಸ್. 3 ಮೋಡ್ಸ್ ನಾವು ಚಾರ್ಜಿಂಗ್ ಮೋಡ್ಸ್ ಕೊಟ್ಟಿರ್ತೀರಿ ಇದರಲ್ಲಿ. ಓಕೆ. ಅದೇನೇನಂತ ನಾನು ಶೋ ಮಾಡಿಸ್ತೀನಿ. ಸೊ ಮ್ಯಾನ್ಯುಯಲ್ ಪ್ರೆಸ್ ಮಾಡ್ಕೊಬೇಕು, ಸ್ಕೂಟರ್ಗೆ ಹೋಗ್ಬೇಕು. ಓಕೆ. ಇದರಲ್ಲಿ ನಿಮ್ಗೆ ಟ್ರಾಕ್ಷನ್ ಕಂಟ್ರೋಲ್, ರೀಜನರೇಟಿವ್ ಇರುತ್ತೆ. ಫಸ್ಟ್ ಚಾರ್ಜಿಂಗ್ ಬಗ್ಗೆ ಮಾತಾಡೋಣ. ಚಾರ್ಜಿಂಗ್ ಹೋದ್ರೆ ನಿಮ್ಗೆ ನಾರ್ಮಲ್ ಚಾರ್ಜಿಂಗ್, ಸ್ಮಾರ್ಟ್ ಚಾರ್ಜಿಂಗ್ ಅಂಡ್ ಚಾರ್ಜಿಂಗ್ ಲಿಮಿಟ್ ಅಂತ ಬರುತ್ತೆ. ಓಕೆ ಓಕೆ ಅಲ್ಲ. ಸೊ ಇದು ನಾರ್ಮಲ್ ಚಾರ್ಜಿಂಗ್ ನಿಮ್ಗೆ ಆಸ್ ಯೂಶುವಲ್ 8 hours ಆಗುತ್ತೆ ಚಾರ್ಜ್ ಆಗಕ್ಕೆ. ಅಂಡ್ ಸ್ಮಾರ್ಟ್ ಚಾರ್ಜಿಂಗ್ ಬರುತ್ತೆ. ಇದು 5 PM to 5 AM ಗೆ ಚಾರ್ಜ್ ಆಗುತ್ತೆ. 5 PM ಗೆ ಮಾತ್ರ ಇದು ಆಕ್ಟಿವೇಟ್ ಆಗೋದು. ಓಕೆ ಓಕೆ. ಅಲ್ಲ. ಇದು ಸ್ಮಾರ್ಟ್ ಚಾರ್ಜಿಂಗ್. ಓಕೆ. ಇದು ನಿಮ್ಗೆ ಸ್ಲೋ ಆಗಿ ಚಾರ್ಜ್ ಆಗುತ್ತೆ. ಅಂಡ್ ಸೇಫ್ಟಿ ಒಂದು ಇದಕ್ಕೆ ಕೊಟ್ಟಿರ್ತೀರಾ ಅಷ್ಟೇ. ವೆಹಿಕಲ್ ಯಾರು ಜಾಸ್ತಿ ಯೂಸ್ ಮಾಡಲ್ಲ ಅವ್ರಿಗೆ. ಓಕೆ ಓಕೆ. ಬಟ್ ಇದಕ್ಕಿಂತ ಜಾಸ್ತಿ ಕಸ್ಟಮರ್ಸ್ ಇದಕ್ಕೆ ಹೋಗುತ್ತೆ. ಚಾರ್ಜಿಂಗ್ ಲಿಮಿಟ್ 0 to 80% ನಿಮ್ಗೆ ತುಂಬಾ ಫಾಸ್ಟ್ ಅಲ್ಲಿ ಆಗುತ್ತೆ. ಇವಾಗ ನೀವು 6 PM ಆಗ್ತಾ ಇದ್ರೆ 8:45 ಗೆಲ್ಲ ನಿಮ್ಗೆ ಫುಲ್ ಚಾರ್ಜ್ ಆಗುತ್ತೆ. ಓಕೆ 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 ಎಲ್ಲ. ಓಕೆ. ಸೊ ಇದೇನ್ ಸ್ವಿಚ್ ಬ್ರೋ ಇದು? ನೆಕ್ಸ್ಟ್ ಬಂದು ಅಜಲ್ ಲೈಟ್ಸ್. ಓಕೆ ಓಕೆ. ಸೊ ಗಾಡಿ ಸೈಡ್ ಎಲ್ಲ ಪಾರ್ಕ್ ಮಾಡಿದೀರಾ? ಹೌದು. ಸೊ ಸೇಫ್ಟಿ ಬೇಕು. ಹೌದು. ಸೊ ನಿಮ್ ಬ್ಯಾಕ್ ಅಲ್ಲಿ ಬರ್ತಾ ಇರೋರು ಸ್ವಲ್ಪ ಮೂವ್ ಆಗ್ತಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ. ಸೊ ರಿವರ್ಸ್ ಇಲ್ಲಿ ಬರ್ತಾ ಇರೋದು ಬಂದು ರಿವರ್ಸ್ ಬಟನ್. ಓಕೆ. ಇದು ನಾಟ್ ಓನ್ಲಿ ಫಾರ್ ರಿವರ್ಸ್. 3 ಮೋಡ್ಸ್ ಗೆ ಯೂಸ್ ಆಗುತ್ತೆ. ಏನ್ 3 ಪರ್ಪಸ್ ಅಂದ್ರೆ ಒಂದು ರಿವರ್ಸ್, ಇನ್ನೊಂದು ಲೈವ್ ಶೇರಿಂಗ್ 3 seconds ಇಟ್ಕೊಂಡ್ರೆ ಲೈವ್ ಶೇರ್ ಆಗುತ್ತೆ ಫಾರ್ ಥರ್ಡ್ ಪಾರ್ಟಿ. ಅಂಡ್ ನೆಕ್ಸ್ಟ್ ಬಂದು ಡಬಲ್ ಟ್ಯಾಪ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಆಗುತ್ತೆ. ಇವನ್ ಕ್ರೂಸ್ ಕಂಟ್ರೋಲ್ ಇಸ್ ಅವೈಲೇಬಲ್ ಇನ್ ಇಟ್. ಓಕೆ ಓಕೆ. ಅಂಡ್ ಹಿಲ್ ಬೋಲ್ಟ್ ಅವೈಲೇಬಲ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಅವೈಲೇಬಲ್ ಇದೆ, ನಿಮಗೆ ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಅವೈಲೇಬಲ್ ಇದೆ. ಸೊ ಕ್ರೂಸ್ ಕಂಟ್ರೋಲ್ ಎಷ್ಟು ಕಿಲೋಮೀಟರ್, ಎಷ್ಟು ಸ್ಪೀಡ್ ಅಲ್ಲಿ? 20 kilometers ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. 20-40 ಆ ತರ ಬರುತ್ತೆ. 20 km ಅಲ್ಲಿ ನೀವು ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಮಾಡಿ. ಓಕೆ ಓಕೆ ಓಕೆ. ಸೊ ಇದೇನ್ ಲೈಟ್ ಬ್ರೋ? ಇದು ಪಾಸ್ ಲೈಟಾ? ಪಾಸ್ ಲೈಟ್. ಓಹೋ. ಎಷ್ಟು ಬೀಮ್ ಇದೆ, ಎಷ್ಟು ಹೈ ಇದೆ ಅಂತ ನೀವು ಶೋ ಮಾಡ್ಕೋಬಹುದು. ಆಚೆಗಡೆ ಕಾಣಿಸುತ್ತೆ ನೋಡಿ ಯಾವ ಕಾರ್ ಹೊಡಿತಾ ಇದೆ ಲೈಟ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಇದು ಇಂಡಿಕೇಟರ್ ಅಂಡ್ ಜಾಯ್ಸ್ಟಿಕ್ ಟಚ್. ಯಾರು ಟಚ್ ಸ್ಕ್ರೀನ್ ಅಲ್ಲಿ ಅಷ್ಟು ಆಸ್ ಯೂಶುವಲ್ ಹೋಗಲ್ಲ ಮೂವಿಂಗ್ ಅಲ್ಲಿ ಇರುವಾಗ. ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಮಾಡ್ಕೊಂಡು ಅದ್ರಲ್ಲಿ ಮಾಡ್ಕೊಬಹುದು. ಅಂಡ್ ಹಾರ್ನ್ ಕೊಟ್ಟಿರ್ತೀರಿ. ಇಲ್ಲ ಕಸ್ಟಮರ್ ಗೆ ಬ್ರೈಟ್ನೆಸ್ ಲಿಂದ ಹಿಡಿದು ಬೇರೆ ಎಲ್ಲ ಮಾಡ್ಕೊಬೇಕಂದ್ರೆ ನಾರ್ಮಲ್ ವೆಹಿಕಲ್ ಅಲ್ಲಿ ಹೆಂಗೆ ಅವರು ಫೋನ್ ಅಲ್ಲಿ ಇದ್ ಮಾಡ್ತಾರೋ ಅದೇ ತರ ಡೌನ್ ಮಾಡಿ. ಸೇಮ್ ಒಂಥರ ಸ್ಮಾರ್ಟ್ ಫೋನ್ ತರನೇ ಇದೆಯಲ್ಲ. ಹೌದು.
ಸೂಪರ್ ಸೂಪರ್. ಸೊ ಇಲ್ಲಿ ನೀವು ಆಟೋ ಬ್ರೈಟ್ನೆಸ್ ಇಟ್ಕೊಬಹುದು, ಇಲ್ಲಾಂದ್ರೆ ನೀವೇ ಇಟ್ಕೊಬಹುದು ಬ್ರೈಟ್ನೆಸ್ ಎಷ್ಟು ಬೇಕಾದ್ರೂ ಅಷ್ಟು. ಅಂಡ್ ಬ್ಲೂಟೂತ್ ಆಫ್ ಮಾಡೋದ್ರಿಂದ ಆನ್ ಮಾಡೋದು ಇಲ್ಲಿ ಮಾಡ್ಕೊಬಹುದು. ಅಂಡ್ ಇನ್ಕಾಗ್ನೇಟೋ ಮೋಡ್ ಆಕ್ಟಿವೇಟ್ ಮಾಡ್ಕೊಂಡು ನಿಮ್ ಪರ್ಸನಲ್ ಯೂಸ್ಗೆ. ಆಸ್ ಯೂಶುವಲಿ ಒಂದು ಆಫೀಸಲ್ಲಿ ಇರುವಾಗ ಆಫೀಸ್ ಮೆಂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ಇನ್ಕಾಗ್ನೇಟೋ ಮೋಡ್ ಆಕ್ಟಿವೇಟ್ ಮಾಡ್ಕೊಂತಾರೆ. ಲೈಕ್ ಅವ್ರಿಗೆ ಗೊತ್ತಾಗಬಾರ್ದು ಆಫೀಸ್ ಮೆಂಬರ್ಸ್ ಗೆ ಎಲ್ಲಿ ಹೋಗ್ತಾ ಇದೆ. ಸೊ ಆ ಯೂಸ್ ಇದ್ರಲ್ಲಿ ಅವೈಲೇಬಲ್ ಇದೆ ಎಲ್ಲ. ಅಂಡ್ ಹಿಲ್ ಹೋಲ್ಡ್ ಅವೈಲೇಬಲ್ ಇದೆ. ಹಿಲ್ ಹೋಲ್ಡ್ ಅಷ್ಟು ಇದೆ. ಅಂಡ್ ಡು ನಾಟ್ ಡಿಸ್ಟರ್ಬ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಅಂಡ್ ನಾಯ್ಸಸ್ ಲೈಕ್ ಇಂಡಿಕೇಶನ್ ಅದೆಲ್ಲ ಬೇಕು ಅಂದ್ರೆ ಇಟ್ಕೊಬಹುದು, ಬೇಡ ಅಂದ್ರೆ ಆಫ್ ಮಾಡ್ಕೊಬಹುದು. ಅದು ಅವೈಲೇಬಲ್ ಇದೆ. ಸೊ ಅಟ್ ಪ್ರೆಸೆಂಟ್ ನಿಮ್ಗೆ ವಾಟ್ಸ್ಆಪ್ ಮೆಸೇಜಸ್ ಎಲ್ಲಾನು ಇಲ್ಲಿ ಶೋ ಆಗುತ್ತೆ ನಿಮ್ಗೆ. ಶೋ ಆಗುತ್ತೆ, ಅದು ಓದೋದು ರೀಡ್ ಮಾಡ್ಕೊಬೇಕಂದ್ರೆ ರೀಡು ಮಾಡ್ಕೊಬಹುದು ಇಲ್ಲ. ಮತ್ತೆ ಕೆಲವರಿಗೆ ಕ್ರಿಕೆಟ್ ಇದೆಲ್ಲ ನೋಡ್ಬೇಕು ಅಂತ ಸ್ಕೋರ್ ಎಲ್ಲ ಅದೆಲ್ಲ ನೋಡ್ಬಹುದಾ? ಲೈಕ್ ಏನು ಕ್ರಿಕೆಟ್ ಸ್ಕೋರ್ ಏನ್ ಲೈವ್ ಸ್ಕೋರ್ ಅಲ್ಲ ಸರ್? ಇಲ್ಲ ಸರ್, ಆ ತರದ್ದು ನೋಡಕ್ ಅಟ್ ಪ್ರೆಸೆಂಟ್ ಇಲ್ಲ. ಅದು ಓಕೆ ಓಕೆ ಓಕೆ. ಸೊ ಸಿಂಪಲ್ ಒನ್ ಜನ್ 2 ಗಾಡಿ ನನ್ಗೆ ಓವರ್ ಆಲ್ ತುಂಬಾನೇ ಇಷ್ಟ ಆಯ್ತು ಬ್ರೋ. ಫೈನಲ್ ಆಗಿ ಗಾಡಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಗಾಡಿ ಬಗ್ಗೆ ಕೇಳಿದ್ರೆ ಕಸ್ಟಮರ್ಸ್ ಗೆ ತುಂಬಾ ಇಷ್ಟ ಆಗಿರೋ ಗಾಡಿ ಅಂದ್ರೆ ಇದ ಲಾಂಚ್ ಆದಾಗ ತುಂಬಾ ಜನ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಇದ್ರು. ಅಂಡ್ ಇವಾಗ್ಲೂ ಪ್ರೀ ಬುಕ್ಸ್ ಜಾಸ್ತಿ ಆಗಿದೆ ನಮ್ದ್ರಲ್ಲಿ. ಅಂಡ್ ಸೇಫ್ಟಿ ಪರ್ಪಸ್ ಅಲ್ಲಿ ತುಂಬಾ ಹೈಕ್ ಮಾಡಿದೀರಿ. ಅಂಡ್ ಆಬ್ವಿಯಸ್ಲಿ ರ್ಯಾಪಿಡೋ ಮೆಂಬರ್ಸ್ ಆರ್ ಹೋಮ್ ಪರ್ಪಸ್ ಆರ್ ಯಾವ್ದೇ ಇರ್ಲಿ, ಇಲ್ಲ ಹೈ ಸ್ಪೋರ್ಟ್ಸ್ ಮೆಂಬರ್ಸ್ ಯಾರೇ ಇರ್ಲಿ, ತುಂಬಾ ಲಾಂಗ್ ಡ್ರೈವ್ ಮಾಡ್ತಾ ಇದಾರೆ ಅಂದ್ರೆ ಈ ವೆಹಿಕಲ್ ವೆರಿ ಯೂಸ್ಫುಲ್ ಫಾದರ್. ರ್ಯಾಪಿಡೋ ಮಾಡೋರು ಇವಾಗ ಅಟ್ ಪ್ರೆಸೆಂಟ್ ಇವಾಗ ಒಂದು 400 IDC ರೇಂಜ್ ಸಿಗ್ತಿದೆ ಅಂದ್ರೆ ಅವ್ರು ಆರಾಮಾಗಿ ಎಷ್ಟ್ ಬೇಕೋ ಅಷ್ಟು ಸಂಭಾಳಿಸ್ಕೊಬಹುದು. ಕರೆಕ್ಟ್ ಇದ್ ಮಾಡ್ಕೊಬಹುದು. ಸೊ ಥ್ಯಾಂಕ್ಸ್ ರಾಹುಲ್ ಬ್ರೋ, ತುಂಬಾನೇ ಇನ್ಫಾರ್ಮೇಶನ್ ಸಿಕ್ತು. ಸೊ ನಿಮ್ಗೆ ಈ ಗಾಡಿ ಹೇಗನ್ಸ್ತು ಅಂತ ಹೇಳಿ. ಸೊ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೋದು, ಯಾರೆಲ್ಲ 2026 ಅಲ್ಲಿ ಈ ಗಾಡಿನ ಪರ್ಚೇಸ್ ಮಾಡ್ತೀರಾ ಅಂತ ನೀವು ಇದ್ರಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ಗಾಡಿನ ಬೈ ಮಾಡ್ಬೇಕು ಇಲ್ಲ ಯಾವ್ದಾದ್ರು ಸಿಂಪಲ್ ಒನ್ ಜನ್ 1 4.5 ಕಿಲೋವಾಟ್ 6 ಕಿಲೋವಾಟ್ ಯಾವ್ದೇ ಗಾಡಿನ ನೀವು ಬೈ ಮಾಡ್ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸಿಂಪಲ್ ಒನ್ ಶೋರೂಮ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಲೊಕೇಶನ್ ಹೇಳಿ ಬ್ರೋ. ಸೊ ಲೊಕೇಶನ್ ಬಂದು ನಿಮ್ಗೆ ನಿಯರ್ ವೆಟನರಿ ಕಾಲೇಜ್ ಕೆಫೆ ಡೇ ಪಕ್ಕ ಇದ್ದೀರಿ. ಓಕೆ ಓಕೆ ಓಕೆ. ಸೊ ನಮ್ಮ ಮೊಬೈಲ್ ನಂಬರ್ 8050018872 ಸಿಗುತ್ತೆ. ಸೂಪರ್ ಸೂಪರ್ ಸೂಪರ್. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಇಲ್ಲ ಯಾವ್ದೇ ಒಂದು ಟೆಸ್ಟ್ ಡ್ರೈವ್ ಮಾಡ್ಬೇಕು, ಬೈ ಮಾಡ್ಬೇಕನ್ನ ಅವೈಲೇಬಲ್ ಆಫ್ ಟೆಸ್ಟ್ ಡ್ರೈವ್ ಕಳ್ಸ್ಕೊಡ್ತೀವಿ. ಸೂಪರ್ ಸೂಪರ್ ಸೂಪರ್. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗಾಡಿ ಹೇಗಿದೆ ಅಂತ. ಸೊ ಸಿ ಯು ಸೈನಿಂಗ್ ಆಫ್. ಟಾಟಾ, ಬೈ ಬೈ. ಥ್ಯಾಂಕ್ ಯು ಬ್ರೋ. ವೆಲ್ಕಮ್.